ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿ ಮೊದಲನೇ ಮಾಡ್ಯೂಲ್ ಅಲ್ಲಿ ಬರುವಂತ ಸ್ವಲ್ಪ ಡೆಫಿನಿಷನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದು ವಾಕ್. ವಾಕ್ ಅಂತಂದ್ರೇನು? ಸೀಕ್ವೆನ್ಸ್ ಆಫ್ ವರ್ಟಿಸಿಸ್ ಅಂಡ್ ಎಡ್ಜಸ್. ಸರಿನಾ? ಸೊ ಇಲ್ಲಿ ನೋಡಿ ಎ ಬಿ ಸಿ ಡಿ. ಸೊ ಇವುಗಳನ್ನ ಏನಂತ ಕರಿತೀವಿ? ವರ್ಟಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಆ ವರ್ಟಿಸಿಸ್ ಗಳನ್ನ ಜಾಯಿನ್ ಮಾಡ್ತಾ ಇದಾವಲ್ಲ ಲೈನ್ಗಳು, ಸೊ ಇವುಗಳನ್ನ ಏನಂತ ಕರಿತೀವಿ? ಎಡ್ಜಸ್ ಅಂತ ಕರಿತೀವಿ. ಸೊ ಕಾಂಬಿನೇಷನ್ ಅಥವಾ ಸೀಕ್ವೆನ್ಸ್ ಆಫ್ ದಿ ವರ್ಟಿಸಿಸ್ ಅಂಡ್ ಎಡ್ಜಸ್. ಸೊ ಇವಾಗ ನಾನು ವಾಕ್ ಅನ್ನ ಯಾವ ರೀತಿ ಬರೀಬಹುದು ಗೊತ್ತಾ? ಎ ಇಂದ ನಾನು ಸಿ ಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಎ ಇ1 ಬಿ ಇ2 ಮತ್ತೆ ಸಿ. ಸೊ ಇಲ್ಲಿ ಏನಾಗಿದೆ ನೋಡಿ, ಸೀಕ್ವೆನ್ಸ್ ಆಫ್ ವರ್ಟಿಸಿಸ್ ಅಂಡ್ ಎಡ್ಜ್, ವರ್ಟಿಸಿಸ್ ಅಂಡ್ ವರ್ಟಿಸಿಸ್. ಸೊ ಈ ರೀತಿ ಸೀಕ್ವೆನ್ಸ್ ಆಫ್ ವರ್ಟಿಸಿಸ್ ಅಂಡ್ ಎಡ್ಜಸ್ ಅನ್ನ ನಾವೇನಂತ ಕರಿತೀವಿ? ವಾಕ್. ಸೊ ಈ ವಾಕ್ ಅಲ್ಲೇ ಎರಡು ಟೈಪ್ ಆಫ್ ವಾಕ್ ಬರುತ್ತೆ. ಒಂದು ಓಪನ್, ಇನ್ನೊಂದು ಕ್ಲೋಸ್ಡ್ ವಾಕ್. ಸೊ ನೋಡಿ, ಓಪನ್ ವಾಕ್ ಅಂತಂದ್ರೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಡಿಫರೆಂಟ್ ಇರ್ತವೆ. ನೋಡಿ ಇಲ್ಲಿ ಎ ಇಂದ ಶುರು ಮಾಡಿದೆ ನಾನು, ಸ್ಟಾಪ್ ಮಾಡಿದ್ದೆ ಇಲ್ಲಿಗೆ ಸಿ ಗೆ. ಸೊ ಇದನ್ನ ನಾವೇನಂತ ಕರಿಬಹುದು? ಓಪನ್ ವಾಕ್. ಓಪನ್ ವಾಕ್ ಅಂತಂದ್ರೆ ಶುರು ಮಾಡಿರುವಂತಹ ವರ್ಟಿಸ್ ಮತ್ತೆ ಎಂಡ್ ಆಗಿರುವಂತಹ ವರ್ಟಿಸ್ ಎರಡು ಕೂಡ ಡಿಫರೆಂಟ್ ಇರ್ತವೆ. ಸೊ ಅದೇ ಎಕ್ಸಾಂಪಲ್ ಬರೀರಿ. ಎ ಇ1 ಬಿ ಇ2 ಮತ್ತೆ ಸಿ. ಸರಿನಾ? ಸೊ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಡಿಫರೆಂಟ್. ಕ್ಲೋಸ್ಡ್ ವಾಕ್ ಅಂದ್ರೇನು? ಇದರ ಉಲ್ಟಾ ಏನಾಗಿರ್ಬೇಕು? ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಸೇಮ್ ಆಗಿರ್ಬೇಕು. ನೋಡಿ ಇಲ್ಲಿ, ಇಫ್ ಸ್ಟಾರ್ಟಿಂಗ್ ಅಂಡ್ ದ ಎಂಡಿಂಗ್ ವರ್ಟಿಸಿಸ್ ಆರ್ ಸೇಮ್, ದೆನ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕ್ಲೋಸ್ಡ್ ವಾಕ್. ಸೊ ಇವಾಗ ಎ ಇಂದ ಶುರು ಮಾಡಿದ್ರೆ ಮತ್ತೆ ವಾಪಸ್ ಎ ಗೆ ಬಂದ್ರೆ ಅದನ್ನ ಏನಂತ ಕರಿತೀವಿ? ಕ್ಲೋಸ್ಡ್ ವಾಕ್. ಸೊ ಇವಾಗ ಎ ಇ1, ನೆಕ್ಸ್ಟ್ ಬಿ ಇ2, ಬಿ ಇ2, ನೆಕ್ಸ್ಟ್ ಸಿ ಬರ್ತೀನಿ, ಆಮೇಲೆ ಇ4, ಸಿ ಇ4, ಆಮೇಲೆ ಮತ್ತೆ ಎ ಗೆ ಬಂದೆ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಏನಾಗಿದೆ? ಸೇಮ್ ಆಗಿದೆ. ಸೊ ಇದನ್ನ ಏನಂತ ಕರಿಬಹುದು? ಕ್ಲೋಸ್ಡ್ ವಾಕ್. ನೆಕ್ಸ್ಟ್ ಲೆಂತ್ ಆಫ್ ದಿ ವಾಕ್ ಅಂತ. ಲೆಂತ್ ಆಫ್ ದಿ ವಾಕ್ ಅಂತಂದ್ರೆ ನಂಬರ್ ಆಫ್ ಎಡ್ಜಸ್ ಇನ್ ಎ ವಾಕ್. ಸೊ ಇವಾಗ ನೋಡಿ, ನಾನು ಎ ಇಂದ ಸಿ ಗೆ ಹೋದೆ ಅಲ್ವಾ ಈ ಎಕ್ಸಾಂಪಲ್ ಅಲ್ಲಿ. ಸೊ ಇವಾಗ ಇದರ ಲೆಂತ್ ಆಫ್ ವಾಕ್ ಏನಾಗುತ್ತೆ ಗೊತ್ತಾ? 1 2 2 ಮಾತ್ರ. ಯಾಕೆ ಗೊತ್ತಾ? ನಂಬರ್ ಆಫ್ ಎಡ್ಜಸ್. ಸೊ ಎಷ್ಟು ಎಡ್ಜಸ್ ಇರೋದು? 1 2. ಸೊ ಇಲ್ಲಿ ನೀವು ನೋಡಿದ್ರೆ ಎಷ್ಟಾಗುತ್ತೆ? 1 2. ಸೊ ಟೋಟಲ್ 2 ಎಡ್ಜ್ ಯೂಸ್ ಆಗಿರೋದು. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ 1 2 3 ಎಡ್ಜ್ ಯೂಸ್ ಆಗಿದೆ ಈ ವಾಕ್ ಅಲ್ಲಿ. ಸೊ ದಿ ಲೆಂತ್ ಆಫ್ ದಿ ವಾಕ್ ವಿಲ್ ಬಿ ಈಕ್ವಲ್ ಟು 3. ಸೊ ಇದೇ ಎಕ್ಸಾಂಪಲ್ ಅನ್ನ ಅಲ್ಲಿ ಬರ್ಕೊಳ್ಳಿ ಅಷ್ಟೇ. ಎ ಇ1 ಬಿ ಇ2, ನೆಕ್ಸ್ಟ್ ಸಿ ಇ4 ಮತ್ತೆ ಎ ಆದ್ರೆ ಟೋಟಲ್ 3 ಎಡ್ಜಸ್ ಆಗಿರೋದ್ರಿಂದ ಲೆಂತ್ ಆಫ್ ದಿ ವಾಕ್ ಏನಾಗುತ್ತೆ? 3 ಆಗುತ್ತೆ. ಇಷ್ಟೇ, ಸಿಂಪಲ್. ನೆಕ್ಸ್ಟ್ ಟ್ರಯಲ್. ಸೊ ಟ್ರಯಲ್ ಈಸ್ ಎ ಓಪನ್ ವಾಕ್. ಸೊ ಓಪನ್ ವಾಕ್ ಅಂತ ಅಂದ್ರೇನು? ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಡಿಫರೆಂಟ್ ಇರಬೇಕು, ಇನ್ ವಿಚ್ ನೋ ಎಡ್ಜಸ್ ಕ್ಯಾನ್ ರಿಪೀಟ್. ಸೊ ಎಡ್ಜಸ್ ರಿಪೀಟ್ ಆಗಂಗಿಲ್ಲ, ವರ್ಟಿಸಿಸ್ ಬೇಕಾದ್ರೆ ರಿಪೀಟ್ ಆಗ್ಬೋದು. ಎಡ್ಜಸ್ ಅಂದ್ರೇನು? ಈ ಲೈನ್ ಕನೆಕ್ಟ್ ಆಗ್ತಿದಾವಲ್ಲ ಅವು ರಿಪೀಟ್ ಆಗ್ಬೋದು. ಸೊ ಯಾವ ರೀತಿ ಬರೀಬಹುದು ನೋಡಿ, ಇಲ್ಲೇ ಎಕ್ಸಾಂಪಲ್ ಇದೆ, ಅದನ್ನೇ ಬರ್ಕೊಂಡಿದ್ದೀನಿ ಆಸ್ ಇಟ್ ಈಸ್. ಸೊ ಇದಕ್ಕೆ ನಾವು ಯಾವ ರೀತಿ ಬರೀಬಹುದು ಗೊತ್ತಾ? ಎ ಇಂದ ನಾನು ಸಿ ಗೆ ಹೋಗ್ಬೇಕು, ಇಲ್ಲ ಎ ಇಂದ ಡಿ ಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ವಾಪಸ್ ಎ ಗೆ ಬರಂಗಿಲ್ಲ. ಯಾಕೆ? ಡಿಫರೆಂಟ್ ಆಗಿರ್ಬೇಕು ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್. ಓಪನ್ ವಾಕ್ ಅಲ್ವಾ, ಅದಕ್ಕೋಸ್ಕರ. ಸೊ ಎ ಇಂದ ಡಿ ಗೆ ಬರ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಎ ಇ1 ಬಿ ಇ2 ಸಿ ಇ3 ಮತ್ತೆ ಡಿ. ಸೊ ಏನಾಯ್ತು? ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಡಿಫರೆಂಟ್ ಇದೆ, ಮತ್ತೆ ಇಲ್ಲಿ ಯಾವುದೇ ಎಡ್ಜ್ ಗಳು ಕೂಡ ರಿಪೀಟ್ ಆಗಿಲ್ಲ. ಇ1 ಇ2 ಇ3 ಡಿಫರೆಂಟ್ ಎಡ್ಜಸ್ ಇದಾವೆ. ಸೊ ಇದನ್ನ ಏನಂತ ಕರಿಬಹುದು? ಟ್ರಯಲ್. ನೆಕ್ಸ್ಟ್ ಸರ್ಕ್ಯೂಟ್. ಸೊ ಸರ್ಕ್ಯೂಟ್ ಅನ್ನ ನಾವು ಕ್ಲೋಸ್ಡ್ ಟ್ರಯಲ್ ಅಂತ ಕೂಡ ಕರಿಬಹುದು. ಕ್ಲೋಸ್ಡ್ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಏನು? ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಸೇಮ್ ಇರಬೇಕು. ಟ್ರಾವರ್ಸಿಂಗ್ ಗ್ರಾಫ್ ಇನ್ ವಿಚ್ ಎಡ್ಜಸ್ ವಿಲ್ ನಾಟ್ ರಿಪೀಟ್. ಸೊ ಇಲ್ಲಿ ಏನಾಗ್ತಾ ಇದೆ? ಎಡ್ಜ್ ಗಳು ರಿಪೀಟ್ ಆಗ್ತಾ ಇಲ್ಲ, ಬಟ್ ವರ್ಟಿಸಿಸ್ ಕ್ಯಾನ್ ರಿಪೀಟ್. ಸರಿನಾ? ಎಡ್ಜ್ ಗಳು ರಿಪೀಟ್ ಆಗಿರಬಾರ್ದು, ಎಲ್ಲಿ ಶುರು ಮಾಡಿರ್ತೀವಿ ಅಲ್ಲಿಗೆ ಬರ್ಬೇಕು. ಸೊ ಎಕ್ಸಾಂಪಲ್ ನ ಬರೆದ್ರೆ ಎ ಇಂದ ಮತ್ತೆ ಎ ಗೆ ಬಂದ್ರೆ ಆಯ್ತು. ಅದನ್ನ ಏನಂತ ಕರಿಬಹುದು? ಸರ್ಕ್ಯೂಟ್ ಅಂತ ಕರಿಬಹುದು. ಸೊ ಎ ಇ1 ಬಿ ಇ2 ಸಿ ಇ4 ಎ. ಸೊ ಇಲ್ಲಿ ನೋಡಿ, ಎ ಇಂದ ಶುರು ಮಾಡಿ ವಾಪಸ್ಸು ಎ ಗೆ ಬಂದಿದ್ದೀನಿ. ಸೊ ಇದನ್ನ ಏನಂತ ಕರಿಬಹುದು? ನಾವು ಸರ್ಕ್ಯೂಟ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ ಪಾತ್. ಪಾತ್ ಅಂತ ಅಂದ್ರೇನು? ಓಪನ್ ವಾಕ್. ಸೊ ಓಪನ್ ವಾಕ್ ಅಂತ ಅಂದ್ರೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಒಂದು ವರ್ಟಿಸಿಸ್ ಇಂದ ಶುರುವಾದ್ರೆ ಅದು ಬೇರೆ ವರ್ಟಿಸಿಸ್ ಅಲ್ಲೇ ಸ್ಟಾಪ್ ಆಗ್ಬೇಕು, ಮತ್ತೆ ಅದೇ ವರ್ಟಿಸಿಸ್ ಗೆ ವಾಪಸ್ ಬರಬಾರ್ದು. ಸೊ ಅದನ್ನ ಓಪನ್ ವಾಕ್ ಅಂತ ಕರಿತೀವಿ. ವಿತ್ ನೋ ವರ್ಟಿಸಿಸ್ ರಿಪೀಟೆಡ್ ಅಂತಂದ್ರೆ ವರ್ಟಿಸಿಸ್ ಕೂಡ ರಿಪೀಟ್ ಆಗಬಾರ್ದು. ಸೊ ವರ್ಟಿಸಿಸ್ ರಿಪೀಟ್ ಆಗಲಿಲ್ಲ ಅಂತಂದ್ರೆ ನಮಗೆ ಎಡ್ಜಸ್ ರಿಪೀಟ್ ಆಗಲ್ಲ. ಸರಿನಾ? ಸೊ ವರ್ಟಿಸಿಸ್ ರಿಪೀಟ್ ಆಗಲಿಲ್ಲ ಅಂತಂದ್ರೆ ನಮಗೆ ಎಡ್ಜ್ ಗಳು ಕೂಡ ರಿಪೀಟ್ ಆಗಲ್ಲ.
ಸೊ ಇವಾಗ ಎಕ್ಸಾಂಪಲ್ ಬರೀಬಹುದು. ಈ ಒಂದು ಡಯಾಗ್ರಾಮ್ ಪ್ರಕಾರ ಎ ಇಂದ ಡಿ ಗೆ ಹೋಗೋಣ. ನೋಡಿ ಇಲ್ಲಿ ಎ, E1, ಬಿ, E2, ಸಿ, E3, ಡಿ. ಸೊ ಇಲ್ಲೇನಾಯ್ತು, ಓಪನ್ ವಾಕ್ ಇದೆಯಾ? ಎಸ್. ಸ್ಟಾರ್ಟಿಂಗ್ ಮತ್ತೆ ಎಂಡ್ ಆಗಿರುವಂತ ವರ್ಟೆಕ್ಸ್ ಡಿಫರೆಂಟ್ ಇದಾವೆ. ನೆಕ್ಸ್ಟ್ ನೋ ವರ್ಟಿಸಿಸ್ ಈಸ್ ರಿಪೀಟೆಡ್. ಎ, ಬಿ, ಸಿ, ಡಿ. ಸೊ ಯಾವುದೇ ವರ್ಟಿಸಿಸ್ ರಿಪೀಟ್ ಆಗಿಲ್ಲ. ಯಾವುದೇ ವರ್ಟಿಸಿಸ್ ರಿಪೀಟ್ ಆಗಿಲ್ಲ ಅಂತಂದ್ರೆ ಯಾವುದೇ ಎಡ್ಜ್ಗಳು ಕೂಡ ರಿಪೀಟ್ ಆಗಿರಲ್ಲ. ನೋಡಿ ಇಲ್ಲಿ E1, E2, E3 ಇಷ್ಟೇ, ಸಿಂಪಲ್. ನೆಕ್ಸ್ಟ್ ಸೈಕಲ್. ಸೊ ಸೈಕಲ್ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ಲೋಸ್ಡ್ ಇರುತ್ತೆ ಅಂತ. ಸೊ ಕ್ಲೋಸ್ಡ್ ಪಾತ್. ಕ್ಲೋಸ್ಡ್ ಪಾತ್ ಅಂತ ಅಂದ್ರೆ ಏನು? ಒಂದು ವರ್ಟಿಸಿಸ್ ಅಲ್ಲಿ ಶುರುವಾಗಿದೆ ಅಂತಂದ್ರೆ ಮತ್ತೆ ವಾಪಸ್ ಅಲ್ಲಿಗೆ ಬರಬೇಕು. ಸೊ ನೋಡಿ ಇಲ್ಲಿ ಸೇಮ್ ಸ್ಟಾರ್ಟ್ ಅಂಡ್ ಎಂಡ್ ವರ್ಟಿಸಸ್ ಬಟ್ ಅದರ್ ವರ್ಟಿಸಸ್ ಅಂಡ್ ಎಡ್ಜಸ್ ಆರ್ ನಾಟ್ ರಿಪೀಟೆಡ್. ಸೊ ಇವಾಗ ಎ ಇಂದ ಶುರುವಾಯ್ತು ಅಂತ ಅನ್ಕೊಳ್ಳಿ. ಸೊ ಎ ಇಂದ ಶುರುವಾದ್ರೆ ಮತ್ತೆ ವಾಪಸ್ ಎ ಗೆ ಬರ್ತೀನಿ. ಎಸ್. ಸೊ ಆ ಒಂದು ವರ್ಟಿಸಿಸ್ ಮಾತ್ರ ರಿಪೀಟ್ ಆಗ್ಬೇಕು. ಅಂದ್ರೆ ಸ್ಟಾರ್ಟಿಂಗ್ ವರ್ಟೆಕ್ಸ್ ಎಂಡ್ ವರ್ಟೆಕ್ಸ್ ಎರಡು ಕೂಡ ಒಂದೇ ಆಗಿರುತ್ತಲ್ಲ, ಅದು ಮಾತ್ರ ರಿಪೀಟ್ ಆಗ್ಬೇಕು. ಉಳಿದಿರೋ ಯಾವ ಕೂಡ ರಿಪೀಟ್ ಆಗಕೂಡದು. ನೋಡಿ ಇಲ್ಲಿ ಎಕ್ಸಾಂಪಲ್ ಎ, E1, ಬಿ, E2, ಸಿ, E4, ಡಿ, E5 ಮತ್ತೆ ಎ. ಸೊ ಇಲ್ಲೇನಾಗ್ತಾ ಇದೆ, ಸ್ಟಾರ್ಟ್ ಮತ್ತೆ ಎಂಡ್ ವರ್ಟಿಸಿಸ್ ಏನು ಸೇಮ್ ಇದೆ. ಎಸ್. ಸೊ ಇನ್ನು ಮಧ್ಯದಲ್ಲಿ ಇದಾವಲ್ಲ ಅವು ಯಾವ ಕೂಡ ರಿಪೀಟ್ ಆಗಿಲ್ಲ. ನೋಡಿ ಬಿ, ಸಿ, ಡಿ ಯಾವ್ದಾದ್ರು ರಿಪೀಟ್ ಆಗಿದೆಯಾ? ಇಲ್ಲ. ಸೊ ವರ್ಟಿಸಿಸ್ ರಿಪೀಟ್ ಆಗಿಲ್ಲ ಅಂತಂದ್ರೆ ಎಡ್ಜ್ಗಳು ಕೂಡ ರಿಪೀಟ್ ಆಗಿರಲ್ಲ. ನೆಕ್ಸ್ಟ್ ಪೆಂಡೆಂಟ್ ವರ್ಟೆಕ್ಸ್. ಪೆಂಡೆಂಟ್ ವರ್ಟೆಕ್ಸ್ ಅಂತಂದ್ರೆ ವರ್ಟೆಕ್ಸ್ ಆಫ್ ಡಿಗ್ರಿ 1. ಸೊ ಯಾವ ವರ್ಟೆಕ್ಸ್ ಗೆ ಡಿಗ್ರಿ 1 ಇರುತ್ತೆ ಅದನ್ನ ನಾವು ಪೆಂಡೆಂಟ್ ವರ್ಟೆಕ್ಸ್ ಅಂತ ಕರಿಬಹುದು. ದ ಎಡ್ಜ್ ಇನ್ಸಿಡೆಂಟ್ ಆನ್ ದ ಪೆಂಡೆಂಟ್ ವರ್ಟೆಕ್ಸ್ ವಿಲ್ ಬಿ ಕಾಲ್ಡ್ as ಪೆಂಡೆಂಟ್ ಎಡ್ಜ್ ಅಂತ ಕರಿಬಹುದು. ನೋಡಿ ಇಲ್ಲಿ ಯಾವ ಯಾವ ವರ್ಟೆಕ್ಸ್ ಗೆ ಡಿಗ್ರಿ 1 ಇದೆ. ಡಿಗ್ರಿ 1 ಅಂತ ಅಂದ್ರೆ ಸಿಂಪಲ್, ಎಷ್ಟು ಎಡ್ಜ್ ಗಳು ಕನೆಕ್ಟ್ ಆಗಿರ್ತಾವಲ್ವಾ ಆ ಒಂದು ವರ್ಟಿಸಿಸ್ ಗೆ, ಸೊ ಅದನ್ನ ನಾವು ಡಿಗ್ರಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ V1 ಗೆ ಎಷ್ಟು ಎಡ್ಜ್ ಲೈನ್ ಕನೆಕ್ಟ್ ಆಗಿರೋದು 1. ಸೊ ಇದರ ಡಿಗ್ರಿ ಏನಾಗುತ್ತೆ 1. ನೆಕ್ಸ್ಟ್ V2 ಗೆ ಎಷ್ಟು ಲೈನ್ ಕನೆಕ್ಟ್ ಆಗಿರೋದು 1, 2. ಸೊ ಇದರ ಡಿಗ್ರಿ ಏನಾಗಿರುತ್ತೆ 2. V4 ಡಿಗ್ರಿ ಏನಾಗಿರುತ್ತೆ 2. ಯಾಕೆ? ಇಲ್ಲೊಂದು ಲೈನು ಇಲ್ಲೊಂದು ಲೈನ್. ನೆಕ್ಸ್ಟ್ V5 ಡಿಗ್ರಿ ಏನಾಗಿರುತ್ತೆ 1. V3 ಡಿಗ್ರಿ ಏನಾಗಿರುತ್ತೆ 1. ಸೊ ಇಲ್ಲಿ 1, 1, 1 ಅಂತ ಬಂದಿದೆಯಲ್ಲ ಡಿಗ್ರಿ. ಸೊ ಆ ವರ್ಟಿಸಿಸ್ ಗಳನ್ನ ಏನಂತ ಕರಿತೀವಿ ನಾವು? ಪೆಂಡೆಂಟ್ ವರ್ಟೆಕ್ಸ್. ಸೊ ಇಲ್ಲಿ ಯಾವ ಪೆಂಡೆಂಟ್? ಅದು V1, ನೆಕ್ಸ್ಟ್ V3 ಮತ್ತೆ V5. ಸೊ ದೀಸ್ ಆರ್ ದ ಪೆಂಡೆಂಟ್ ವರ್ಟಿಸಸ್. ಸರಿನಾ? ನೆಕ್ಸ್ಟ್ ಕಂಪ್ಲೀಟ್ ಗ್ರಾಫ್. ಎ ಸಿಂಪಲ್ ಗ್ರಾಫ್ ಆಫ್ ಆರ್ಡರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ ಎರಡು ವರ್ಟಿಸಿಸ್ ಗಳು ಇರಲೇಬೇಕು. ಮಿನಿಮಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಹೇಳ್ತಾ ಇದೆ. ಈಕ್ವಲ್ ಟು ಅಂತಂದ್ರೆ ಮಿನಿಮಮ್ ಎರಡಾದ್ರೂ ಇರಬೇಕು. is said to be complete if it has edge between every pair of vertices. ನೋಡಿ ಇಲ್ಲಿ ಎರಡು ವರ್ಟಿಸಿಸ್ ಇದೆ. ಸೊ ಅದರ ಮಧ್ಯ ಇಲ್ಲಿ ಎರಡು ವರ್ಟಿಸಿಸ್ ಇದೆ ಅಂತಂದ್ರೆ ಒಂದು ಪೇರ್ ಆಯ್ತು. ಸೊ ಆ ಪೇರ್ ಮಧ್ಯ ನಮಗೆ ಎಡ್ಜ್ ಇರಲೇಬೇಕು. ಪ್ರತಿ ಪೇರ್ ಆಫ್ ವರ್ಟಿಸಿಸ್ ಮಧ್ಯ ನನಗೆ ಎಡ್ಜ್ ಇರಲೇಬೇಕು. ನೋಡಿ ಇಲ್ಲಿ ಎ ಮತ್ತೆ ಬಿ ಮಧ್ಯೆ ಇದೆ ಒಂದು ಎಡ್ಜ್. ನೆಕ್ಸ್ಟ್ ಎ ಮತ್ತೆ ಡಿ ಮಧ್ಯೆ ಒಂದಿದೆ. ಡಿ ಮತ್ತೆ ಸಿ ಮಧ್ಯ, ಬಿ ಮತ್ತೆ ಸಿ ಮಧ್ಯ. ನೆಕ್ಸ್ಟ್ ಎ ಮತ್ತೆ ಸಿ ಮಧ್ಯ ಕೂಡ ಇದೆ, ಬಿ ಮತ್ತೆ ಡಿ ಮಧ್ಯೆ ಕೂಡ ಇದೆ. ಸೊ ಏನಾದ್ರೂ ಈ ತರ ಆಗಿತ್ತು ಅಂತ ಅನ್ಕೊಳ್ಳಿ. ಸೊ ಈ ತರ ಆದ್ರೆ ಇದನ್ನ ನಾವು ಕಂಪ್ಲೀಟ್ ಗ್ರಾಫ್ ಅಂತ ಕರೆಯಕ್ಕಾಗಲ್ಲ. ಯಾಕೆ ಗೊತ್ತಾ? ನೋಡಿ ಇಲ್ಲಿ ಎ, ಬಿ, ಸಿ, ಡಿ ಇದೆ. ಸೊ ಎ ಇಂದ ಸಿ ಗೆ ನಮ್ಗೆ ಎಡ್ಜೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನ ಕರೆಯಕ್ಕಾಗಲ್ಲ ಕಂಪ್ಲೀಟ್ ಗ್ರಾಫ್ ಅಂತ. ಕಂಪ್ಲೀಟ್ ಗ್ರಾಫ್ ಅಂದ್ರೆ ಏನು? ಪ್ರತಿ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ಮಿನಿಮಮ್ ಒಂದಾದ್ರೂ ಎಡ್ಜ್ ಇರಲೇಬೇಕು. ನೆಕ್ಸ್ಟ್ ರೆಗ್ಯುಲರ್ ಗ್ರಾಫ್. ಸೊ ರೆಗ್ಯುಲರ್ ಗ್ರಾಫ್ ಅಂದ್ರೆ ಏನು? ಆಲ್ ವರ್ಟಿಸಿಸ್ ಆಫ್ ದ ಗ್ರಾಫ್ ಹ್ಯಾವ್ ಸೇಮ್ ಡಿಗ್ರಿ. ನೋಡಿ ಇಲ್ಲಿ ಎಷ್ಟು ವರ್ಟಿಸಿಸ್ ಇದೆ? ಎ ಇದೆ, ಸಿ ಇದೆ, ಡಿ ಇದೆ. ಸೊ ಈಗ ಎಲ್ಲಾದ್ರದ್ದು ಕೂಡ ಡಿಗ್ರಿಯನ್ನ ನೋಡ್ತಾ ಹೋಗಿ. ಡಿಗ್ರಿ ಅಂದ್ರೆ ಏನು? ಎಷ್ಟು ಎಡ್ಜ್ ಗಳು ಕನೆಕ್ಟ್ ಆಗಿರ್ತವೆ. ಎ ಗೆ ಎಷ್ಟು ಎಡ್ಜ್ ಕನೆಕ್ಟ್ ಆಗಿದೆ? 1, 2. ಸಿ ಗೆ ಎಷ್ಟು? 1, 2. ನೆಕ್ಸ್ಟ್ ಬಿ ಗೆ ಎಷ್ಟು? 1, 2. ಅಂದ್ರೆ ಒಂದು ಗ್ರಾಫ್ ಅಲ್ಲಿ ಇರುವಂತಹ ಪ್ರತಿ ಒಂದು ವರ್ಟೆಕ್ಸ್ ಗೂ ಕೂಡ ಸೇಮ್ ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಇ, ಎಫ್, ಜಿ, ಎಚ್ ಅಂತ ತಗೊಂಡಿದ್ದೀನಲ್ವಾ. ಸೊ ನೋಡಿ ಇ ಇದೆ. ಸೊ ಇದಕ್ಕೆ ಎಷ್ಟು ಲೈನ್ ಕನೆಕ್ಟ್ ಆಗಿರೋದು? 2. ಅಂದ್ರೆ 2 ಎಡ್ಜ್ ಕನೆಕ್ಟ್ ಆಗಿದೆ. ಸೊ ಇದರ ಡಿಗ್ರಿ ಇಸ್ 2. ನೆಕ್ಸ್ಟ್ ಎಚ್ ಗೆ ನೀವು ನೋಡಿ 2. ನೆಕ್ಸ್ಟ್ ಜಿ ಗೂ ಕೂಡ 2 ಕನೆಕ್ಟ್ ಆಗಿರೋದು. ಸೊ 2. ಎಫ್ ಗೂ ಕೂಡ 2. ಸೊ 2. ಸೊ ನೋಡಿ ಎಲ್ಲಾ ವರ್ಟಿಸಿಸ್ ಗಳಿಗೂ ಕೂಡ ಸೇಮ್ ಡಿಗ್ರಿ ಇದೆ. ಸೊ ಅದನ್ನ ಏನಂತ ಕರಿತೀವಿ? ರೆಗ್ಯುಲರ್ ಗ್ರಾಫ್. ಈಗ ಸಬ್ ಗ್ರಾಫ್. ಸಬ್ ಗ್ರಾಫ್ ಅಂತ ಅಂದ್ರೆ ನೋಡಿ ಎರಡು ಗ್ರಾಫ್ ಗಳಿದಾವೆ ಅಂತಂದ್ರೆ ಒಂದು ಗ್ರಾಫ್ ಅನ್ನ ನಾವು ಸಬ್ ಗ್ರಾಫ್ ಆಫ್ ಅನದರ್ ಅಂತ ಕರಿಬಹುದು. ಯಾವಾಗ ಗೊತ್ತಾ? ನೋಡಿ ಕಂಡೀಷನ್ಸ್ ಹೇಳ್ತಾ ಇದೆ. ಆಲ್ ದಿ ವರ್ಟಿಸಸ್ and edges of G1 are in G. ನೋಡಿ ಇಲ್ಲಿ if G1 and G are the two graphs, we can say G1 is the subgraph of G if and only if all the vertices and the edges of G1 are in G. ನೋಡಿ ಇಲ್ಲಿ ಇದೊಂದು G ಅಂತ ಅನ್ಕೊಳ್ಳಿ. ಸೊ ಇದು ಮೇನ್ ಗ್ರಾಫ್. ಸೊ ಇವುಗಳೆಲ್ಲವೂ ಕೂಡ ಇನ್ ಸಬ್ ಗ್ರಾಫ್ ಇಲ್ಲೋ ಅಂತ ನಾನು ಡಿಸೈಡ್ ಮಾಡಬೇಕು.
ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆಲ್ ದಿ ವರ್ಟಿಸಿಸ್ ಅಂಡ್ ಎಡ್ಜಸ್ ಆಫ್ G1. ಸೊ ಇದರಲ್ಲಿರುವಂತ ವರ್ಟಿಸಿಸ್ ಗಳೆಲ್ಲವೂ ಕೂಡ ಇಲ್ಲಿ ಇರಬೇಕು. ನೋಡಿ ಇದಾವ, ಎಲ್ಲಾ ವರ್ಟಿಸಿಸ್ ಗಳು ಇದಾವ. ಎಸ್, ಎಲ್ಲಾ ವರ್ಟಿಸಿಸ್ ಗಳು ಇದೆ. ಅದರ ಜೊತೆಗೆ G1 ಅಲ್ಲಿ ಇರುವಂತ ಎಲ್ಲಾ ಎಡ್ಜ್ ಗಳು ಕೂಡ ಈ ಗ್ರಾಫ್ ಅಲ್ಲಿ ಇರಬೇಕು. 1 2 3 4. ನೋಡಿ ಆ ಪೊಸಿಷನ್ ಅಲ್ಲೇ 4 ಎಡ್ಜಸ್ ಇದಾವ. ಎಸ್, ನೋಡಿ ಇದರಲ್ಲಿರುವಂತ ಎಲ್ಲಾ ವರ್ಟಿಸಿಸ್ ಗಳು ಮತ್ತೆ ಎಲ್ಲಾ ಎಡ್ಜಸ್ ಗಳು ಇದರಲ್ಲಿ ಇದಾವ. ಎಸ್, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇಲ್ಲಿ G2 ಅಂತ ಬಂದಾಗ ಎಷ್ಟು ವರ್ಟಿಸಿಸ್ ಗಳಿದಾವೆ? 1 2 3 ವರ್ಟಿಸಿಸ್ ಇದೆ. ಅದೇ ಪೊಸಿಷನ್ ಅಲ್ಲಿ ಇದಾವ. ನೋಡಿ ಇಲ್ಲಿ 1 2 3. ನೆಕ್ಸ್ಟ್ ಎಡ್ಜ್ ಗಳು 1 2 3 ಅದೇ ಪೊಸಿಷನ್ ಅಲ್ಲಿ ಇದೆಯಾ? 1 2 3. ಸೊ ನೋಡಿ ಆ ಪೊಸಿಷನ್ ಅಲ್ಲೇ, ಸೇಮ್ ಪೊಸಿಷನ್ ಅಲ್ಲೇ ಎಡ್ಜಸ್ ಗಳು ಕೂಡ ಇರಬೇಕು ಮತ್ತೆ ವರ್ಟಿಸಿಸ್ ಗಳು ಇರಬೇಕು. ಸೊ ಇದನ್ನು ಕೂಡ ನಾವು ಸಬ್ ಗ್ರಾಫ್ ಆಫ್ G ಅಂತ ಕರಿಬಹುದು. ಯಾವ ರೀತಿ ಗೊತ್ತಾ? ನೋಡಿ ಇಲ್ಲಿ 1 2 3 ಆ ಪೊಸಿಷನ್ ಅಲ್ಲೇ ವರ್ಟಿಸಿಸ್ ಇದೆಯಾ? 1 2 3. ನೆಕ್ಸ್ಟ್ ಎಡ್ಜಸ್ 1 2 3 ಅದೇ ಪೊಸಿಷನ್ ಅಲ್ಲಿ ಇದೆಯಾ? ನೋಡಿ 1 2 3. ಸೊ ಅದನ್ನ ತಗೊಂಡ್ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಂಗಿರ್ಬೇಕು. ಸೊ ಅದನ್ನ ಏನಂತ ಕರಿಬಹುದು? ಸಬ್ ಗ್ರಾಫ್. ನೆಕ್ಸ್ಟ್ ಬೈಪಾರ್ಟೈಟ್ ಗ್ರಾಫ್. ಸೊ ಬೈಪಾರ್ಟೈಟ್ ಗ್ರಾಫ್ ಅಂತಂದ್ರೆ ಒಂದು ಗ್ರಾಫ್ ಇದೆ G is a bipartite graph if the vertex set V can be partitioned into two mutually disjoint non-empty sets V1 and V2. ಸೊ ವರ್ಟೆಕ್ಸ್ ಸೆಟ್ ಇದೆ ಅಂತ ಅನ್ಕೊಳ್ಳಿ, ABC PQRS. ಸೊ ಇದಷ್ಟನ್ನು ಕೂಡ ನಾನು ಎರಡು ಪಾರ್ಟ್ ಗಳಾಗಿ, ಎರಡು ಡಿಸ್ಜಾಯಿಂಟ್ ನಾನ್ ಎಂಟಿ ಸೆಟ್ ಗಳಾಗಿ ನಾನು ಡಿವೈಡ್ ಮಾಡಬಹುದು ಅಂತ ಇದು ಹೇಳ್ತಾ ಇದೆ. ಅಂದ್ರೆ ಪಾರ್ಟಿಷನ್ ಮಾಡಬಹುದು. ಈಚ್ ಎಡ್ಜ್ ಇನ್ G ಜಾಯಿನ್ಸ್ ಎ ವರ್ಟೆಕ್ಸ್ ಇನ್ V1 and a vertex in V2. ಸೊ ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? V1, V2 ಮತ್ತೆ ಎಡ್ಜಸ್ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ನೋಡಿ ಇಲ್ಲಿ ABC. ಸೊ ಇದೊಂದು ಸೆಟ್ ಅನ್ನ ಮಾಡಿದೀವಿ. ನೆಕ್ಸ್ಟ್ PQRS. ಸೊ ಇದನ್ನ ಒಂದು ಸೆಟ್ ಮಾಡಿದೀವಿ. ಸೊ ಈ ಎರಡು ಸೆಟ್ ಗಳ ಮಧ್ಯನೂ ಕೂಡ ಕನೆಕ್ಷನ್ ಇದೆಯಾ? ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ನೋಡಿ ಇಲ್ಲಿ ಕನೆಕ್ಷನ್ ಇದೆ. ಸೊ ಒಂದಾದ್ರೂ ಕೂಡ ಕನೆಕ್ಷನ್ ಇರಬೇಕು. ಯಾವ್ದ್ರ ಮಧ್ಯೆ? ಈ ಡಿಸ್ಜಾಯಿಂಟ್ ಸೆಟ್ ಗಳಿದಾವಲ್ಲ, ಸೊ ಡಿಸ್ಜಾಯಿಂಟ್ ಸೆಟ್ ಅಲ್ಲಿ ಇರುವಂತಹ ವರ್ಟೆಕ್ಸ್ ಗಳಿಗೆ ಬೇರೆ ವರ್ಟೆಕ್ಸ್ ಗಳಿಂದ ಒಂದಾದ್ರೂ ಕೂಡ ಎಡ್ಜ್ ಇರಬೇಕು. ಸೊ ಅದನ್ನ ಏನಂತ ಕರೀತೀವಿ? ಬೈಪಾರ್ಟೈಟ್ ಗ್ರಾಫ್. ನೆಕ್ಸ್ಟ್ ಕಂಪ್ಲೀಟ್ ಬೈಪಾರ್ಟೈಟ್ ಗ್ರಾಫ್ ಅಂತ ಅಂದ್ರೆ ಅದು ಫಸ್ಟ್ ಬೈಪಾರ್ಟೈಟ್ ಗ್ರಾಫ್ ಆಗಬೇಕು. ಆಮೇಲೆ ಏನ್ ಗೊತ್ತಾ? ನೋಡಿ ಇವಾಗ ಇಲ್ಲಿ V1 ಇದೆ, ಇಲ್ಲಿ V2 ಇದೆ, V3 V4 V5 ಒಂದು ವರ್ಟೆಕ್ಸ್ ಇಂದ. ಸೊ ಇದು ಮೊದಲನೇ ಸೆಟ್ ಇನ್ ವರ್ಟೆಕ್ಸ್ ಅಲ್ವಾ? ಸೊ ಇದರಿಂದ ಆ ಸೆಟ್ ಅಲ್ಲಿ ಇರುವಂತ ಎಲ್ಲಾ ವರ್ಟೆಕ್ಸ್ ಗೂ ಕೂಡ ಎಡ್ಜ್ ಇರಬೇಕು. ನೋಡಿ V3 ಗೂ ಎಡ್ಜ್ ಇರಬೇಕು, V4 ಗೂ ಎಡ್ಜ್ ಇರಬೇಕು, V5 ಗೂ ಎಡ್ಜ್ ಇರಬೇಕು. ಅದೇ ರೀತಿ V2 ಇಂದ ಅಷ್ಟೇ, V2 ಇಂದ V3 ಗೂ ಎಡ್ಜ್ ಇರಬೇಕು, V4 ಗೂ ಎಡ್ಜ್ ಇರಬೇಕು, V5 ಗೂ ಎಡ್ಜ್ ಇರಬೇಕು. ಸೊ ನೋಡಿ ಏನಾಯ್ತು? ಒಂದು ಸೆಟ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ ಗಳಿಂದ ಬೇರೆ ಸೆಟ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ ಗಳಿಗೆ ಏನಾದ್ರೂ ಎಡ್ಜ್ ಕನೆಕ್ಷನ್ ಇದ್ರೆ ಅದನ್ನ ನಾವು ಕಂಪ್ಲೀಟ್ ಬೈಪಾರ್ಟೈಟ್ ಗ್ರಾಫ್ ಅಂತ ಕರೀತೀವಿ. ಇಷ್ಟೇ ಸಿಂಪಲ್. ಸೊ ಎಲ್ಲಾ ಕಾನ್ಸೆಪ್ಟ್ ಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮಾಡ್ಯೂಲ್ 1 ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮಾಡ್ಯೂಲ್ 2 ಎಲ್ಲ ನೀವು ಸರ್ಚ್ ಮಾಡಬಹುದು, ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.